ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಥರ ಒಂದು ಘಟನೆ ಕರ್ನಾಟಕದಲ್ಲಾಗಿರೋದು ತುಂಬ ಖಂಡನೀಯವಾದ ವಿಚಾರ. ಇದನ್ನೆಲ್ಲ ನೋಡಿ ನನ್ನ ತಲೆಗೆ ಬರ್ತಿರುವಂಥ ಮೊದಲನೇ ಒಂದು ಸ್ಟೇಟ್ಮೆಂಟ್ ಏನು ಅಂತಂದರೆ, ನಾವೇ ಇಲ್ಲಿ ಅಲ್ಪಸಂಖ್ಯಾತರ ಅಂತ. ಯಾಕೆಂತಂದರೆ ಹಲವಾರು ವರ್ಷಗಳಿಂದ ನಮ್ಮ ನೇಹ ಅವರ ಹಾಗೆ ಹಲವಾರು ಹೆಣ್ಣು ಮಕ್ಕಳ ಬರ್ಬರವಾದ ಕೊಲೆ, ರೇಪ್ಗಳನ್ನು ನಾವು ಕರ್ನಾಟಕದಲ್ಲಿ ನೋಡ್ತಾನೆ ಬಂದಿದ್ದೀವಿ. ನಾವು ಪ್ರತಿ ಸತಿ ಹೋದಾಗಲೂ ಕೂಡ ಈ ತನಿಖೆ ಮಾಡೋಣ, ಆ ತನಿಖೆ ಮಾಡ್ತೀವಿ, CID ಕೊಡ್ತೀವಿ, CBI ಕೊಡ್ತೀವಿ ಅಂತೆಲ್ಲ ಹೇಳಿ ಈಗ 4, 5, 6 ವರ್ಷ ಆದರೂ ಕೂಡ ಕೇಳಿದ್ರೆ ಕೇಸ್ ನಡೀತಾ ಇದೆ ಅಂತ ಹೇಳ್ತಾರೆ ಹೊರತು ಬೇರೆ ಯಾವ ಕ್ಲೈಮ್ಯಾಕ್ಸು ಇಲ್ಲಿವರೆಗೂ ಬಂದಿಲ್ಲ. ನನಗಂತೂ ಒಂದಂತೂ ತುಂಬ ಖಚಿತವಾಗಿ ಗೊತ್ತು, ಪಾಪ ಅವ್ರ ತಂದೆ ಮುಂದೆ ಹೇಳಬಾರ್ದು, ಈ ಕೇಸಲ್ಲೂ ಕೂಡ ಹಾಗೆ ಆಗುತ್ತೆ ಅಂತ ನನಗಂತೂ ಹಾಗೆ ಅನ್ನಿಸ್ತಾ ಇದೆ. ಎಲೆಕ್ಷನ್ ಮುಗಿಯೋವರೆಗೂ ನಾವೆಲ್ಲ ಬರ್ತೀವಿ, ಮಾಧ್ಯಮದ ಮಿತ್ರರು ಬರ್ತೀರಿ, ನಮ್ಮ ಪೊಲಿಟಿಕ್ಸಿಂದ ಜನರು ಬರ್ತಾರೆ, ಎಲ್ಲ ಬರ್ತಾರೆ. ಅದಾದಮೇಲೆ ಇನ್ನೊಂದು 10, 15 ದಿವಸ, 20 ದಿವಸ ಆದಮೇಲೆ ನನ್ನ ಪ್ರಕಾರ ಈ ಕಡೆ ತಿರುಗಿ ನೋಡೋರು ಯಾರೂ ಇರಲ್ಲ ಅಂತ ನನಗನ್ಸುತ್ತೆ. ಹಾಗಾಗಬಾರ್ದು. ಯಾಕೆಂತಂದರೆ ಇವತ್ತು ನಮ್ಮ ನೇಹ ಅವರಿಗೆ ಹೀಗಾಗಿದೆ, ಇನ್ನು ಮುಂದೆ ನಮ್ಮ ಮನೆಯ ಮಕ್ಳಿಗೂ ಈ ಥರ ಆಗಬಹುದು. ಅದು ನಮ್ಮ ಹೆಂಡ್ತಿರಿರ್ಬೋದು, ಮಕ್ಕಳಿರ್ಬೋದು, ಅಮ್ಮ ಇರ್ಬೋದು, ತಂಗಿಂದಿರ್ಬೋದು, ಗರ್ಲ್ ಫ್ರೆಂಡ್ಸ್ ಇರ್ಬೋದು, ಯಾರೇ ಆಗಿರ್ಬೋದು, ಅವ್ರಿಗೂ ಕೂಡ ಈ ಥರ ಆಗುವಂಥ ಪರಿಸ್ಥಿತಿ ಬರ್ಬೋದು. ಹೋಗ್ತಾ ಹೋಗ್ತಾ ಈ ಥರ ಆಗ್ತಾ ಇದ್ದರೆ ನಾವು ಗಂಡು ಮಕ್ಕಳು ಕೂಡ ಕೆಲವು ಜನರಿಗೆ ಹೆದರಿ ನಾವೇ ಮನೆಯಲ್ಲಿ ಔಸ್ಕೊಳ್ಳುವಂಥ ಪರಿಸ್ಥಿತಿ ಬರ್ಬೋದು ಅಂತ ನನಗನ್ಸುತ್ತೆ. ಆದ್ದರಿಂದ ನಾನು ಈ ಸರ್ಕಾರವನ್ನು, ಪೊಲೀಸ್ ಡಿಪಾರ್ಟ್ಮೆಂಟನ್ನು ಒಂದೇ ಒಂದು ವಿಷಯ ಕೇಳ್ಕೊಳ್ಳೋದು. ಸುಮಾರು ಜನ ನಿಮ್ಗೆ ಆಲ್ರೆಡಿ ಎಲ್ಲ ಥರದ ವಿಷಯಗಳನ್ನು ಹೇಳಿರ್ತಾರೆ. ನಾನು ಒಂದು ವಿಷಯ ಕೇಳ್ಕೊಳ್ಳೋದು ಏನು ಅಂತಂದರೆ, ಈ ಎಲ್ಲ ಕೇಸ್ಗಳಿಗೂ ಅಥವಾ ಈ ಥರ ಒಂದು ಕೇಸ್ ನಡೆದಾಗ ಇದಕ್ಕೆ ಒಂದು ಕೊನೆ ಅಂತ ದಯವಿಟ್ಟು ತೋರಿಸಿ. ಏನು ಮಾಡಿದ್ದೀರಿ, ಏನು ಮಾಡೋಕ್ಕೆ ಹೋಗ್ತಾ ಇದ್ದೀರಿ ಅನ್ನುವಂಥದ್ದು ಮುಖ್ಯ ಅಲ್ಲ, ಏನು ಮಾಡಿದಿರಿ ಅನ್ನುವಂಥದ್ದು. ನನಗೆ ನಾನು ಹೇಳಬಾರ್ದು, ಆದರೆ ಉತ್ತರ ಪ್ರದೇಶದಲ್ಲಿ ಯಾವ ಥರದ್ದು ನ್ಯಾಯ ದೊರಕ್ತಾ ಇದೆಯೋ ಜನರಿಗೆ, ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಜನರಿಗೆ ನ್ಯಾಯ ದೊರಕಬೇಕು ಅನ್ನೋದು ನನ್ನ ಆಸೆ. ಯಾಕೆಂತಂದರೆ ಇನ್ಸ್ಟೆಂಟ್ ಕರ್ಮ ಅನ್ನುವಂಥದ್ದು. ನೀನು ಇವತ್ತು ತಪ್ಪು ಮಾಡಿದರೆ ಇವತ್ತೇ ನಿನಗೆ ಒಂದು ಕಾನೂನಿನ ಒಂದು ಶಕ್ತಿಯನ್ನು ನಿಮಗೆ ತೋರಿಸುವಂಥದ್ದು. ಅದು ಅವರ ಮನೆಯನ್ನು ಒಡೆಯುವ ಮೂಲಕ ಇರಲಿ, ಅಥವಾ ಅವ್ರನ್ನ ಒದ್ದು ಒಳಗೆ ಹಾಕುವ ರೀತಿಯಲ್ಲಿರಲಿ, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವರು ಉತ್ತರ ಪ್ರದೇಶವನ್ನು ಸುಧಾರಣೆ ಮಾಡಿರುವಂಥ ರೀತಿ ನನಗೆ ತುಂಬ ಖುಷಿಯಾಗಿದೆ. ಅದೇ ರೀತಿಯಲ್ಲಿ ನೇಹ ಅವರ ಕೇಸಲ್ಲೂ ಕೂಡ ಬೇಗ ತನಿಖೆಯಾಗಿ ಯಾವುದೇ ಒಂದು ಪೊಲಿಟಿಕಲ್ ಆ್ಯಂಗಲ್ ಇಲ್ಲದೆ, ಇಲ್ಲಿ ಒಂದು ಕಡೆಯಿಂದ ಜಿಹಾದು ಅಂತ ಹೇಳ್ತಾರೆ, ಇನ್ನೊಂದು ಕಡೆಯಿಂದ ಬೇರೇನೋ ಇತ್ತು ಅಂತಂತಾರೆ. ಇದೆಲ್ಲ ನಮಗೆ ಬೇಡ. ಇಲ್ಲಿ ಆಗಿರೋದೇನು, ಒಂದು ಹೆಣ್ಣು ಮಗಳಿಗೆ ಅನ್ಯಾಯ, ಅವ್ರು ಸತ್ತೋದ್ರು, ಅವರಿಲ್ಲ ಇವಾಗ. ಏನೇ ಕಾರಣ ಇದ್ದರೂ ಕೂಡ ಒಬ್ಬ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯನ ಕೊಲ್ಲುವ ಹಕ್ಕು ಯಾರು ಕೊಟ್ಟಿಲ್ಲ ಅನ್ನುವಂಥದ್ದು. ಆದ್ದರಿಂದ ನಾನು ಪುನಃ ಅದನ್ನೇ ಕೇಳ್ಕೊಳ್ಳೋದು, ದಯವಿಟ್ಟು ಒಂದು ಕ್ಲೈಮ್ಯಾಕ್ಸ್ ಅನ್ನೋದು ಕೊಡಿ. ನೀವೊಂದು ಕ್ಲೈಮ್ಯಾಕ್ಸನ್ನು ಕೊಟ್ಟಾಗ, ಅಥವಾ ಈ ಥರ ಒಂದು ನ್ಯಾಯವನ್ನು ಆದಷ್ಟು ಬೇಗ ಕೊಟ್ಟಾಗ, ಈ ಥರ ಫಯಾಜ್ಗಳು 1,000 ಜನ 100 ಜನ ಇಲ್ಲೆಲ್ಲೇ ಸುತ್ತಾಡ್ತಾ ಇರ್ಬೋದು, ಅಂಥವ್ರಿಗೆ ಒಂದು ಮೆಸೇಜ್ ಹೋಗುತ್ತೆ, ನಾವು ಮಾಡಿದರೆ ನಮಗೆ ಕಠಿಣ ಕ್ರಮ ಇದೆ ಅನ್ನುವಂಥದ್ದು. ಇಲ್ಲೇನಾಗಿದೆ, ಹೌದು ಕೇಸ್ ಆಯಿತು, 10 ದಿನ ನಡೆಯುತ್ತೆ, ಒಳಗೆ ಹೋಗ್ತೀವಿ, ಪುನಃ ವಾಪಸ್ ಬರ್ತೀವಿ, ಪುನಃ ಅದನ್ನೇ ನಡೆಸ್ಕೊಂಡು ಹೋಗ್ತೀವಿ ಅನ್ನುವಂಥದ್ದು. ಇನ್ನು ಎಷ್ಟು ಹೆಣ್ಣುಮಕ್ಳು ಈ ಥರ ಬಲಿಯಾಗ್ತಾರೋ ನನಗೆ ಗೊತ್ತಿಲ್ಲ. ಆದ್ದರಿಂದ ನಾನು ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದು, ದಯವಿಟ್ಟು ಏನೋ ಒಂದು ಖಚಿತವಾದ ಇದಕ್ಕೊಂದು ಮುಕ್ತಾಯ ಅಂತ ಕೊಡಿ. ಇನ್ನೊಂದು ಯುವಕರಿಗೆ ನಾನೊಂದು ಮೆಸೇಜನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ಹೆಣ್ಣು ಮಕ್ಕಳು ಎಸ್ಪೆಷಲಿ ಪ್ರೀತಿ ಮಾಡಿದಾಗ ನಾನು ಕಣ್ಣು ಮುಚ್ಕೊಂಡು ಪ್ರೀತಿ ಮಾಡ್ತೀನಿ, ಬ್ಲೈಂಡ್ ಲವ್ ಅನ್ನುವಂಥದ್ದೆಲ್ಲ 40-50 ವರ್ಷದ ಹಿಂದೆ ಮುಗೀತು. ಅದು ನಮ್ಮ ಅಪ್ಪ ಅಮ್ಮಂದಿರ ಕಾಲದಲ್ಲಿ ಮುಗೀತು. ಇವಾಗ ನೀವು ಏನೇ ಮಾಡಿದ್ರು, ಯಾರನ್ನ ಇಷ್ಟಪಟ್ಟರು, ಅವರು ಫ್ರೆಂಡ್ ಆಗಿರಲಿ, ಬಾಯ್ ಫ್ರೆಂಡ್ ಆಗಿರಲಿ, ಗೆಳೆಯ ಆಗಿರಲಿ, ಗೆಳತಿ ಆಗಿರಲಿ, ದಯವಿಟ್ಟು ಯೋಚನೆ ಮಾಡಿ ಒಂದು ಡಿಸಿಷನ್ಗಳನ್ನು ತಗೊಳ್ಳಿ. ಹಾಗೆ ಯುವಕರು, ನಮ್ಮ ಹುಡುಗರು, ಇನ್ ಕೇಸ್ ನೀವು ಯಾವುದೇ ಹೆಣ್ಣನ್ನು ಯಾವುದೇ ರೀತಿಯಲ್ಲಿ ನೋಡಿದ್ರು ಕೂಡ ದಯವಿಟ್ಟು ಅವ್ರಿಗೆ ನೋವು ಮಾಡೋಕ್ಕೆ ಹೋಗಬೇಡಿ. ಹಾಗೆ ಈ ಥರ ವಿಷಯ ಬಂದಾಗ, ಒಂದು ಹೆಣ್ಣು ಮಗಳು ಸತ್ತಿರುವಾಗ ದಯವಿಟ್ಟು ಇದಕ್ಕೆ ಪೊಲಿಟಿಕಲ್ ಆ್ಯಂಗಲ್ ಅಥವಾ ಬೇರೆ ಯಾವುದೋ ಒಂದು ಜಾತಿಯ ಆ್ಯಂಗಲನ್ನು ತರಕ್ಕೆ ಹೋಗಬೇಡಿ. ಆ್ಯಂಡ್ ಆ ಹೆಣ್ಣಿಗೆ ಆತ್ಮಕ್ಕೆ ಶಾಂತಿ ಸಿಗೋ ಥರ ಮಾಡಿ ಅಂತ ನಾನು ಈ ಮೂಲಕ ಕೇಳ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.